ಇದೆ ಯೂನಿವರ್ಸಿಟಿ ಇದೆ. ಯೂನಿವರ್ಸಿಟಿ ಆಗುತ್ತಾ? ಸೊ ನಾವು ಹೆಲ್ತ್ ಕೇರ್ ಸರ್ವಿಸಸ್ನ ಕೊಡ್ತೀವಿ. ನಿಮಗೆ ಸೇಫ್ಟಿ ಮತ್ತು ಎಮರ್ಜೆನ್ಸಿ ಮತ್ತು ಸೇಫ್ಟಿ ಏನೇನು ಅದಕ್ಕೆ ಬೇಕಾಗುತ್ತೆ ಎಕ್ವಿಪ್ಮೆಂಟ್ಸು, ಆ ಎಕ್ವಿಪ್ಮೆಂಟ್ಸು ಮತ್ತು OHC ಇದು ಅಂತಲ್ಲ, ಆಕ್ಯುಪೇಷನ್ ಹೆಲ್ತ್ ಸೆಂಟರ್ ಅಂತ ಹೇಳ್ತೀವಿ. ಅದಿದ್ದರೆ ನಿಮಗೆ ಅದಕ್ಕೆ ಡಾಕ್ಟರು, ನರ್ಸು ಮತ್ತು ಆ್ಯಂಬುಲೆನ್ಸಿಗೆ ಬೇಕಾಗಿರುವಂಥ ಡ್ರೈವರ್ಸು ಇಷ್ಟು ಸರ್ವಿಸಸ್ನ ಕೊಡ್ತೀವಿ. ಮತ್ತು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳು ಕೂಡ ಸಿಗುತ್ತೆ. ಅದರಲ್ಲಿ ಫಸ್ಟ್ ಏಡ್ ಬಾಕ್ಸ್ಗಳು ಸಿಗುತ್ತೆ. ಫಸ್ಟ್ ಏಡ್ ಬಾಕ್ಸ್ ಏನಾದರೂ ಬೇಕಾದರೆ ಅದನ್ನು ಕೂಡ ಪರ್ಚೇಸ್ ಮಾಡಬೇಕು. ನಿಮ್ಮ ಮೇನ್ ಹೆಡ್ ಆಫೀಸಲ್ಲಿ ಇದೆ ಬೆಂಗಳೂರು ಅಂದ್ರೆ ಫಸ್ಟ್ ಏಡ್ ಸಂಬಂಧಿಸಿದಂಗೆ ಎಲ್ಲ ನೀವು ಎಕ್ವಿಪ್ಮೆಂಟ್ಸ್ ಸಪ್ಲೈ ಕೊಡ್ತೀವಿ. ಎಕ್ವಿಪ್ಮೆಂಟ್ ಸಪ್ಲೈನೂ ಕೊಡ್ತೀವಿ ಮತ್ತು ಫಸ್ಟ್ ಏಡ್ ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗು ಕೊಡ್ತೀವಿ. ಅಂದ್ರೆ ಅದಕ್ಕೇನು ಎಜುಕೇಷನ್ ರೀ ಇದು ಕಾಮನ್ ಮ್ಯಾನ್ ಕೂಡ ಅಟೆಂಡ್ ಮಾಡ್ಬೋದು. ಅದಕ್ಕೆ ಎಜುಕೇಷನ್ ಏನು ರಿಕ್ವೈರ್ಮೆಂಟ್ ಅಂದ್ರೆ ಫಸ್ಟ್ ಏಡ್ ಯಾವ ರೀತಿ ಮಾಡ್ಬೇಕಂದ್ರೆ ಏನಾರು ಹಿಂಗೆ ಆಕ್ಸಿಡೆಂಟ್ ಆದಾಗ ಏನು ಎಮರ್ಜೆನ್ಸಿ ಆದಾಗ ಫಸ್ಟ್ ಏಡನ್ನ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅನ್ನೋದನ್ನ ಹೇಳ್ಕೊಡ್ತೀವಿ. ಹ್ಞೂ ಅಂದ್ರೆ ಎಷ್ಟು ಮಂತ್ ಕೋರ್ಸ್ ರೀ ಅದು? ಒಂದು ದಿವಸ ಅಷ್ಟೇ. ಏನು ಒನ್ ಡೇ? ಓನ್ಲಿ ಒನ್ ಡೇ ರೀ. ಅಂದ್ರೆ ಕಾಸ್ಟ್ ರೀ ಫ್ರೀಯಾಗಿ ಹೇಳ್ತೀರಿ? ಫ್ರೀ ಇರಲ್ಲ, ಅದಕ್ಕೆ ಕಾಸ್ಟ್ ಇರುತ್ತೆ. BLS ಮತ್ತು ALS ಅಂತ ಹೇಳಿ 2 ಪ್ರೋಗ್ರಾಮ್ ಇದೆ. BLSಗೆ ಅರೌಂಡ್ 1000 ರೂಪೀಸ್ ಆಗುತ್ತೆ, ALSಗೆ ಅರೌಂಡ್ 2000 ರೂಪೀಸ್ ಆಗುತ್ತೆ. BLS ALS ಡೀಟೇಲ್ ರೀ? BLS ಅಂದರೆ ಬೇಸಿಕ್ ಲೈಫ್ ಸಪೋರ್ಟ್ ಅಂತ, ALS ಅಂತಂದರೆ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಅಂತ. ಅಂದ್ರೆ ಇವು ಎರಡಕ್ಕೂ ಸಪ್ರೇಟ್ ಕಾಸ್ಟ್ ಚಾರ್ಜ್ ಮಾಡಿ ಅವ್ರು ಟ್ರೈನಿಂಗ್ ಕೊಡ್ತೀರಿ. ಮುಂದೆ ಯಾವ್ದಾರು ಇದಕ್ಕೆ ಎಮರ್ಜೆನ್ಸಿ ಆದಾಗ ಅವು ಹೆಲ್ಪ್ ಆಗುತ್ತೆ.